10 படிக்கிறேன், கவனிங்க. ಅದರಲ್ಲಿ 12ನೇ ವಾಕ್ಯವನ್ನು ಗಮನಿಸಿ. கர்த்தாவே, நீர் நீதிமானை ஆசீர்வதித்து காருண்யம் என்னும் கேடகத்தினால் அவனை சூழ்ந்து கொள்வீர். ஆமென். ஹalleluya. ಕಡದಲ್ಲಿ ಓದ್ರಿ. 5 ಆದ ಕಾರಣ ನಿನ್ನನ್ನು ಮೊರೆ ಹೊಕ್ಕುವರೆಲ್ಲರೂ ಸಂತೋಷ ಪಡುವರು, ನೀನು ಕಾಪಾಡುವನೆಂದು ಅವರು ಯಾವಾಗಲೂ ಆನಂದ ಧ್ವನಿ ಮಾಡುವರು, ನಿನ್ನ ನಾಮವನ್ನು ಪ್ರೀತಿಸುವವರು ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. 11 ಓದಿ. ಯೆಹೋವನೇ ನೀತಿವಂತನು, ಆಶೀರ್ವದಿಸುವನು ನೀನೇ, ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವನನ್ನು ಆವರಿಸಿಕೊಳ್ಳುವುದು. ಇನ್ನೊಂದ್ಸಲ ಓದಿ ಅದನ್ನು. ಯೆಹೋವನೇ ನೀತಿವಂತನನ್ನು, ಆಶೀರ್ವದಿಸುವವನು ನೀನೇ,